ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ 10 ನಿಮಿಷದಲ್ಲಿ ರೆಡಿ ಆಗುವ ಸಬ್ಬಕ್ಕಿ ಹಾಗೂ ಬೆಲ್ಲದ ಪಾಯಸ ಹೇಗೆ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ. ಮಕ್ಕಳು ಮನೆಯಲ್ಲಿದ್ದು ಸ್ವೀಟ್ ಕೇಳಿದಾಗ ಫಟಾಫಟ್ ಅಂತ ರೆಡಿ ಆಗುತ್ತೆ ಈ ಪಾಯಸ, ಯಾವುದೇ ಡೌಟ್ ಇಲ್ಲ. ಸಬ್ಬಕ್ಕಿ ಒಂದು ನೆನೆಸಿ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನು ಉಳಿದಿದ್ದ ಪ್ರಾಸೆಸ್ ಎಲ್ಲ ಜಸ್ಟ್ ಒಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ಪಾಯಸ. ಹಾಗಿದ್ರೆ ತಡ ಬೇಡ, ತಯಾರಿ ವಿಧಾನ ನೋಡೋಣ. ಫ್ರೆಂಡ್ಸ್, ಈ ಪಾಯಸನ ಮಾಡಲಿಕ್ಕೆ ನಾನು 1 ಗ್ಲಾಸಷ್ಟು ಸಬ್ಬಕ್ಕಿನ ತೊಗೊಂಡು ಒಂದು 30 ನಿಮಿಷಗಳ ಕಾಲ ಇದನ್ನು ನೆನೆಸಿಟ್ಟಿದ್ದೀನಿ ಪಕ್ಕಕ್ಕೆ. ಈಗ ಒಂದು ಕಡೆ ಚೆನ್ನಾಗಿ ನೀರು ಇಟ್ಟಿದ್ದೀನಿ ಕುದೀಲಿಕ್ಕೆ. ಚೆನ್ನಾಗಿ ಕುದೀತಾ ಇರೋವಂಥ ನೀರಿಗೆ ಈ ಸಬ್ಬಕ್ಕಿನ ಸೇರಿಸ್ಕೊಂಡು ನಾವಿದನ್ನು ಒಂದು 10ರಿಂದ 15 ನಿಮಿಷ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಒಂದು ಕಡೆ ಸಬ್ಬಕ್ಕಿ ಬೇಯ್ತಾ ಇರಲಿ, ನಾವು ಇನ್ನೊಂದು ಕಡೆ ದ್ರಾಕ್ಷಿ ಗೋಡಂಬಿನೆಲ್ಲ ಹುರ್ಕೊಂಡು ಬೆಲ್ಲದ ಪಾನಕ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲೊಂದು ಚಿಕ್ಕ ಬಾಣಲಿ ಇಟ್ಟು 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಹಾಗೆ ಒಣ ದ್ರಾಕ್ಷಿನ ಇದಕ್ಕೆ ಸೇರಿಸ್ಕೊಂಡು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಈಗ ನೋಡಿ, ಎಲ್ಲ ಒಳ್ಳೆ ಕಲರ್ ಬಂದಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಬೆಲ್ಲದ ಪಾನಕಕ್ಕೆ ನಾನಿಲ್ಲಿ ಯಾವ ಗ್ಲಾಸಲ್ಲಿ ನಾವು ಸಬ್ಬಕ್ಕಿನ ತೊಗೊಂಡಿದ್ವೋ ಅದೇ ಗ್ಲಾಸಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ನೋಡಿ, ಕುಟ್ಟಿ ಪುಡಿ ಮಾಡಿಟ್ಟಿದ್ದೀನಿ, ನೋಡಿಸ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಕಡೆ ನೀರು ಇಟ್ಟಿದೆ ಅಲ್ಲ ಕುದೀಲಿಕ್ಕೆ, ಆ ಕುದೀತಾ ಇರೋ ನೀರಿಗೆ ಬೆಲ್ಲನ ಸೇರಿಸ್ಕೊಂಡು ಬೆಲ್ಲ ಕರಗೋವರೆಗೂ ಕುದಿಸಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದಕ್ಕೆ ಯಾವುದೇ ಪಾಕ ಆಗಲಿ, ಬೆಲ್ಲದ್ದು ಮತ್ತು ನೀರಿಗೆ ಅಳತೆ ಆಗಲಿ ಏನೂ ಇಲ್ಲ, ನೀವು ನೋಡಿಕೊಂಡು ಹಾಕ್ಕೋಬೋದು ಅಷ್ಟೇ. ಈಗ ನೋಡಿ, ಇಲ್ಲಿ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ಈ ಬೆಲ್ಲದ ಪಾನಕನ ಶೋಧಿಸ್ಕೊಳ್ಳೋಣ. ಬೆಲ್ಲದಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಕಸ ಇದೆ, ಅದಕ್ಕೇ ಬೆಲ್ಲನ ಶೋಧಿಸ್ಕೋಬೇಕು ನಾವು ಯಾವುದೇ ಸ್ವೀಟ್ ಮಾಡಿದ್ರೂ. ಈಗ ಇದು ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಕುದೀಲಿ. ಈಗ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾದು ತಣ್ಣಗಾಗಿರುವಂಥ ಹಾಲು ನೆನಪಿರಲಿ. ಅರ್ಧ ಲೀಟ್ರಷ್ಟು ಇದಕ್ಕೆ ಸೇರಿಸ್ಕೊಂಡು ಹಾಲು ಹಾಕಿದ ನಂತರ ಸ್ಟವ್ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ. ಈಗ ಇದಕ್ಕೆ ಒಳ್ಳೆ ಫ್ಲೇವರಿಗೋಸ್ಕರ ಏಲಕ್ಕಿ ಪುಡಿ 1 ಟೀ ಸ್ಪೂನ್, ಹಾಗೆಯೇ ತುಪ್ಪದಲ್ಲಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿರೋವಂಥ ದ್ರಾಕ್ಷಿ ಗೋಡಂಬಿನ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕೊನೆಯದಾಗಿ 1 ಟೀ ಸ್ಪೂನಷ್ಟು ತುಪ್ಪನ ಅದ್ರ ಮೇಲೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ತುಂಬ ತುಪ್ಪ ಆಗುತ್ತೆ, ಜಾಸ್ತಿ ಆಗುತ್ತೆ ಅನ್ನೋರು ಸ್ಕಿಪ್ ಮಾಡ್ಬೋದು, ಬಟ್ ಸ್ವಲ್ಪ ಹಾಕೋದ್ರಿಂದ ಸಖತ್ ಟೇಸ್ಟ್ ಇರುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ತೊಗೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬಿಸಿಯಾಗಿ ಸಬ್ಬಕ್ಕಿ ಪಾಯಸ ನಾನು ಹೇಳಿದ್ನಲ್ಲ ಫಟಾಫಟ್ ಅಂತ ರೆಡಿ ಆಯಿತು. 10 ನಿಮಿಷ ಅಂದರೆ 10 ನಿಮಿಷ ಸಾಕು ಈ ಪಾಯಸನ ಮಾಡಲಿಕ್ಕೆ. ಇಷ್ಟ ಆಯ್ತಲ್ವ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ? ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಟ್ಟಿಗೆ ನಾವು ಭೇಟಿಯಾಗೋಣ. ಶುಭ ದಿನ. ನಾನು ಹೇಳಿದ್ನಲ್ವ, ಮಕ್ಕಳು ಸ್ವೀಟ್ ಕೇಳಿದಾಗ ಈ ಸ್ವೀಟನ್ನು ಫಟಾಫಟ್ ಅಂತ ರೆಡಿ ಮಾಡಿಕೊಟ್ಬಿಡಿ ಅಷ್ಟೇ. ಶುಭ ದಿನ ಫ್ರೆಂಡ್ಸ್.